ಇದು ರಾಜ್ಯ ಸಚಿವ ಸಂಪುಟದ ಬಿಗ್ ಬ್ರೇಕಿಂಗ್ ನ್ಯೂಸ್. 15 ಪ್ರಭಾವಿ ಸಚಿವರ ತಲೆದಂಡ ಆಗೋದು ಫಿಕ್ಸ್. ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ? ಸಿದ್ದರಾಮಯ್ಯ ಸಂಪುಟದ ಪ್ರಭಾವಿ ಮಂತ್ರಿಗಳಿಗೆ ನಡುಕ ಶುರುವಾಗಿದೆ. ಗಡಗಡ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆಪ್ತ ಮಂತ್ರಿಗಳಿಗೆ ಮರ್ಮಾಘಾತ ನೀಡ್ತಾರಾ ಸಿಎಂ? ತಮ್ಮ ಬೆಂಬಲಿಗರನ್ನ ರಕ್ಷಿಸಿಕೊಳ್ತಾರಾ ಮುಖ್ಯಮಂತ್ರಿ? ಎಸ್, ರಾಜ್ಯ ರಾಜಕೀಯದಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಿದ್ದರಾಮಯ್ಯ ಬಣ ಹಾಗೂ ಡಿಕೆ ಶಿವಕುಮಾರ್ ಅವರ ಬಣ ಅಂತ ಕಾಂಗ್ರೆಸ್ ಅಲ್ಲೇ 2 ಬಣ ಡಿವೈಡ್ ಆಗಿದೆ. ಅದು ಕೂಡ ಒಂದು ಕೂರ್ಚಿಗೋಸ್ಕರ ಸಿದ್ದರಾಮಯ್ಯ ಅವರು ಕೂರ್ಚಿ ನಂಗೆ ಅಂತ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು 2.5 ವರ್ಷ ಅಗ್ರಿಮೆಂಟ್ ಆಗಿತ್ತಲ್ಲಪ್ಪ, ಈಗ ನನಗ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಆಪ್ತ ಸಚಿವರಿಗೆ ಶಾಕ್ ಕೊಡೋಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಆಪ್ತ ಮಂತ್ರಿಗಳಿಗೆ ಮರ್ಮಾಘಾತವನ್ನ ನೀಡ್ತಾರಾ ಸಿಎಂ? ಹಾಗಾದ್ರೆ ಆಪ್ತ ಸಚಿವರಿಗೆ ಶಾಕ್ ನೀಡೋಕೆ ಸಿದ್ಧರಾಗಿದ್ರಾ? ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಾಗಿರಬಹುದು? ರಾಜ್ಯ ಸಚಿವ ಸಂಪುಟ ಪುನರಾಚನೆ ಫಿಕ್ಸ್. ಶೀಘ್ರವೇ ಸಂಪುಟ ಪುನರಚನೆಗೆ ಮುಹೂರ್ತ. ಗೂಟದ ಕಾರು ಕಳೆದುಕೊಳ್ತಾರ ಪ್ರಭಾವಿ ಮಂತ್ರಿಗಳು? ಈಗಾಗಲೇ ಹೈಕಮಾಂಡ್ ಕೈ ಸೇರಿದ್ಯಾ ಆ ವರದಿ? ಕಾಂಗ್ರೆಸ್ ವರಿಷ್ಠರಿಗೆ ಸಿಎಂ ಕಳುಹಿಸಿದಂತಹ ವರದಿಯಲ್ಲಿ ಏನಿದೆ? ಸಿದ್ದರಾಮಯ್ಯ ಸಂಪುಟದಿಂದ ಹೊರ ಹೋಗುವವರು ಯಾರು? ತಮ್ಮ ಬೆಂಬಲಿಗರಿಂದ ಕೈ ಬಿಡಲು ಒಪ್ತಾರ ಸಿದ್ದರಾಮಯ್ಯ? ತಮ್ಮ ಆಪ್ತ ಮಂತ್ರಿಗಳನ್ನ ಕೈ ಬಿಡಲು ಡಿಕೆ ಶಿವಕುಮಾರ್ ಅವರು ಒಪ್ತಾರಾ? ಎಸ್, ಈಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ರಾಜ್ಯ ಸಚಿವ ಸಂಪುಟ ಪುನರಾರಚನೆ ಏನಾದ್ರೂ ಫಿಕ್ಸ್ ಆಯ್ತಾ ಅನ್ನೋದು ಜನರ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಶೀಘ್ರವೇ ಸಂಪುಟ ಪುನರಚನೆಗೆ ಮುಹೂರ್ತವನ್ನ ಇಡ್ತಾ ಇದ್ದಾರಾ ಅನ್ನೋದು ಈಗ ಪ್ರಶ್ನಾರ್ಥಕವಾಗಿದೆ. ಹೈಕಮಾಂಡ್ ಕೈ ಸೇರಿದ್ಯಾ? ಹಾಗಾದ್ರೆ ಒಂದಿಷ್ಟು ವರದಿಗಳು, ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಫ್ರೀಡಂ ಟಿವಿ ಬಿಗ್ ಬ್ರೇಕಿಂಗ್ ಅನ್ನ ನೀಡ್ತಾ ಇದೆ. ತಮ್ಮ ಬೆಂಬಲಿಗರ ಕೈಯನ್ನ ಬಿಡೋಕೆ ಸಿದ್ದರಾಮಯ್ಯ ಅವರು ಸಿದ್ಧರಿದ್ದಾರಾ? ಹೈಕಮಾಂಡ್ ಕೈ ಸೇರುವಂತಹ ಮಂತ್ರಿಗಳ ಪ್ರೋಗ್ರೆಸ್ ಕಾರ್ಡ್ ಹೇಗಿದೆ? ಯಾವ್ಯಾವ ಮಂತ್ರಿಗಳು ಗೂಟದ ಕಾರು ಕಳೆದುಕೊಳ್ತಾರೆ? ಅದರಲ್ಲಿ ಸಿದ್ದು ಆಪ್ತರು ಹೆಚ್ಚಿದ್ದಾರಾ? ಡಿಕೆ ಶಿವಕುಮಾರ್ ಅವರ ಆಪ್ತರು ಹೆಚ್ಚಿದ್ದಾರಾ? ಉತ್ತಮ ಕೆಲಸ ಮಾಡದವರ ತಲೆದಂಡ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಸೋಮಾರಿ ಮಂತ್ರಿಗಳ ಎದೆಯಲ್ಲಿ ಢವ ಶುರುವಾಗಿದೆ. ಪ್ರಭಾವಿ ಶಾಸಕರಿಗೆ ವಾಲಿದು ಬರುತ್ತಾ ಮಂತ್ರಿ ವಾಕ್ಯ? ಎಸ್, ಇಷ್ಟು ದಿನ ಸೋಮಾರಿಯಾಗಿ ಕೂತ್ಕೊಂಡು ಇದ್ದವರಿಗೆ ತಲೆದಂಡ ಫಿಕ್ಸ್ ಅನ್ನೋದು ಈಗ ಹೊರಬರ್ತಾ ಇರುವಂತಹ ಮಾಹಿತಿ. ಸಿದ್ದು ಆಪ್ತರು ಹೆಚ್ಚಾಗಿ ಈ ಒಂದು ಸೋಂಬೇರಿ ಲಿಸ್ಟ್ ಅಲ್ಲಿ ಇದ್ದಾರಾ, ಅಥವಾ ಡಿಕೆ ಶಿವಕುಮಾರ್ ಅವರ ಆಪ್ತರು ಈ ಒಂದು ಸೋಂಬೇರಿ ಲಿಸ್ಟ್ ಅಲ್ಲಿ ಇದ್ದಾರಾ ಅನ್ನೋದೇ ಈಗ ಪ್ರಶ್ನೆ. ಸೋಮಾರಿ ಮಂತ್ರಿಗಳ ಎದೆಯಲ್ಲಿ ಈಗ ಡವ ಶುರುವಾಗಿದೆ. ಆಗೇನು ಅನುದಾನ ಕೊಡ್ತಾ ಇರ್ಲಿಲ್ಲ, ಎಲ್ಲಾ ವಿಚಾರನ್ನು ನುಂಗಣ್ಣ ಮಾಡ್ತಾ ಇದ್ರು, ಎಲ್ಲಾ ಕೊಟ್ಟಿರುವಂತಹ ಅನುದಾನಗಳನ್ನ ನುಂಗಣ್ಣ ಮಾಡ್ತಾ ಇದ್ರು. ಈಗ ನುಂಗಣ್ಣನಿಗೆ ಭಯ ಆಗ್ತಾ ಇದೆ. ಹೈಕಮಾಂಡ್ ಕೈ ಸೇರಿದ್ಯಾ? ಹಾಗಾದ್ರೆ ದೊಡ್ಡ ಲೀಸ್ಟ್ ಇದೇ ಈಗ ಗೊಂದಲಕ್ಕೀಡಾಗಿದೆ. ಯಾರಿಗೆ? ನಿಮ್ಮಂಥವ್ರಿಗಲ್ಲ. ಸೋಂಬೇರಿ ಶಾಸಕರು ಇರ್ತಾರಲ್ಲ, ಸೋಂಬೇರಿಯಲ್ಲಿ ಅತಿ ಸೋಂಬೇರಿ ಶಾಸಕರು, ಅವ್ರಿಗೆ ಈಗ ಡಗ ಅಂತಿದೆ ಅವ್ರಿಗೆ ಎದೆ. ನನ್ನನ್ನ ಏನಾದ್ರೂ ಹೊರಚಲ್ಬಿಡ್ತಾರಾ ಅಂತ. ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸದ ಸಚಿವರಿಗೆ ಕಾದಿದ್ಯಾ? ಸಿಎಲ್ಪಿ ಸಭೆಯಲ್ಲಿ ಸಿಡಿದಿದ್ದಂತಹ ಶಾಸಕರು ಸಿಡಿದ ಬೆನ್ನಲ್ಲೇ ಕಂಗೆಟ್ಟಿದ್ದಂತಹ ಮಂತ್ರಿಗಳು. ಸಭೆಯಲ್ಲಿ ಶಾಸಕರಿಗೆ ಸಿಎಂ ಅನುದಾನ ಅಭಯ.
ಶಾಸಕರನ್ನ ಸಮಾಧಾನ ಮಾಡಿದ್ದಂತಹ ಮುಖ್ಯಮಂತ್ರಿ. ಸಭೆಯಲ್ಲೇ ಕಿತ್ತಾಡಿದ್ದಂತಹ ಇಬ್ಬರು ಪ್ರಭಾವಿ ಮಂತ್ರಿಗಳು ಏರು ಧ್ವನಿಯಲ್ಲೇ ಬೈದಾಡಿಕೊಂಡಿದ್ರು ಬೋಸರಾಜು, ಶರಣ ಪ್ರಕಾಶ್ ಪಾಟೀಲ್. ಕೂಡಲೇ ಸಮಯ ಪ್ರಜ್ಞೆ ವಹಿಸಿದ್ದಂತಹ ಸಿದ್ದರಾಮಯ್ಯ ಇಬ್ಬರನ್ನ ಕೂಡ ಸಮಾಧಾನ ಪಡಿಸಿದ್ದಾರೆ. ಎಸ್, ಏನಾಗ್ಬಿಟ್ಟಿದೆ ಅಂತಂದ್ರೆ ಎರಡು ಶಾಸಕರು ಕೂಗ್ತಾ ಇದ್ದಾರೆ, ಅದು ಕೂಡ ಏರು ಧ್ವನಿಯಲ್ಲಿ. ಬಸವರಾಜು ಹಾಗೆ ಶರಣ ಪ್ರಕಾಶ್ ಪಾಟೀಲ್ ಅವರು ಸಭೆಯಲ್ಲಿ ಕಿತ್ತಾಟ ಶುರುವಾಗಿದೆ. ಇಬ್ಬರು ಪ್ರಭಾವಿ ಮಂತ್ರಿಗಳ ನಡುವೆ ಕಿತ್ತಾಟ ಶುರುವಾಗಿದೆ. ಶಾಸಕರನ್ನ ಸಮಾಧಾನ ಮಾಡಿದ್ದಂತಹ ಮುಖ್ಯಮಂತ್ರಿಗಳೇ ಎದ್ದು ಹೋಗಿ ಸಮಾಧಾನ ಮಾಡಿದ್ದಾರೆ. ಆ ಪರಿಸ್ಥಿತಿ ಎದುರಾಗಿದೆ. ಸೆಷನ್ನಲ್ಲಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಅನುದಾನ ಅಭಯವನ್ನ ಕೊಟ್ಟಿದ್ದಾರೆ. ಶಾಸಕರು ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸಿಡಿದೆದ್ದಂತಹ ಶಾಸಕರ ಸಮಸ್ಯೆಗಳಿಗೆ ಸ್ಪಂದನೆ ಸರಿಯಾಗಿ ಕೊಡ್ತಾ ಇಲ್ಲ ಸಚಿವರು ಎನ್ನುವಂತಹ ವಿಚಾರವನ್ನ ಶಾಸಕರು ಬಾಯ್ಬಿಟ್ಟಿದ್ದಾರೆ. ಈ ಒಂದು ಕಾರಣ ಸೆಷನ್ನಲ್ಲಿ ದೊಡ್ಡ ಜಗಳವೇ ಆಯ್ತು. ಹಾಗಾದ್ರೆ ಏನಾಯ್ತು? ಎಸ್, ಇಲ್ಲಿದೆ ನೋಡಿ ಸ್ಟೋರಿ. ಈಗಾಗಲೇ 2 ವರ್ಷ ಪೂರೈಸಿರುವಂತಹ ಸಿದ್ದು ಸರ್ಕಾರ ನವೆಂಬರ್ಗೆ ಸಿಎಂ ಬದಲಾವಣೆ ವದಂತಿ ಹಿನ್ನೆಲೆ ಸಿದ್ದು ಡಿಕೆ ಇಬ್ಬರಿಗೂ ಕೂಡ ಶಾಸಕರ ಬೆಂಬಲ ಅತಿ ಮುಖ್ಯ. ಶಾಸಕರ ಬೆಂಬಲ ಇಲ್ಲದಿದ್ರೆ ಕೂರ್ಚಿ ಅಭದ್ರ. ಶಾಸಕರ ಮನ ಗೆಲ್ಲಲು ಸಿಎಂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎಸ್, ಇದರ ನಡುವೆಯೇ ಇವರ ಕಿತ್ತಾಟಕ್ಕೆ ಮಧ್ಯ ಪ್ರವೇಶ ಮಾಡದೆ ಹೋದ್ರೆ ಮುಖ್ಯಮಂತ್ರಿಗಳು ಎರಡು ಬಣ ಇತ್ತಲ್ಲ, ಡಿಕೆ ಶಿವಕುಮಾರ್ ಅವರ ಬಣ, ಹಾಗೆ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಅವರ ಬಣ. ಸೊ ಅವರು ಎರಡೂ ಬಣಕ್ಕೂ ಶಾಸಕರ ಅಗತ್ಯ ಇದೆ. ಈಗೇನಾದ್ರೂ ಕಿತ್ತಾಟದ ಮಧ್ಯ ಹೋಗಿಲ್ಲ ಅಂತಂದ್ರೆ ಶಾಸಕರ ಮನ ಗೆಲ್ಲೋಕೆ ಆಗೋದಿಲ್ಲ. ಕೂರ್ಚಿ ಯಾರಿಗೆ ಅಂತ ಡಿಸೈಡ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶಾಸಕರನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮುಖ್ಯ, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಮುಖ್ಯ. ಸಂಪುಟ ಪುನರ್ರಚನೆ ಮುನ್ಸೂಚನೆಯ ಬೆನ್ನಲ್ಲೇ ಶಾಸಕರು ಅಲರ್ಟ್ ಆಗಿದ್ದಾರೆ. ಪ್ರಭಾವಿ ಖಾತೆಗಳಿಗಾಗಿ ಈಗಿನಿಂದಲೇ ಭಾರೀ ಲಾಭಿ. ಸಿಎಂ ಡಿಸಿಎಂ ಮೇಲೆ ಹೆಚ್ಚಿದಂತಹ ಒತ್ತಡದ ತಂತ್ರ. ಸಿಎಂ ಡಿಸಿಎಂಗೆ ದುಂಬಾಲು ಬಿದ್ದಂತಹ ಶಾಸಕರು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಒತ್ತಡದ ತಂತ್ರ. ಮಂತ್ರಿಗಿರಿ ಸಿಗುವ ಮೊದಲೇ ಪ್ರಬಲ ಖಾತೆಗೆ ಬೇಡಿಕೆ. ಎಸ್, ವಿಚಾರ ಹೇಗಾಗ್ತಾ ಇದೆ ಅಂತಂದ್ರೆ ಸಂಪುಟ ಪುನರಚನೆಯ ಮುನ್ಸೂಚನೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಶಾಸಕರೆಲ್ಲರೂ ಕೂಡ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಪ್ರಭಾವಿ ಖಾತೆಗಳಿಗಾಗಿ ಈಗಿನಿಂದಲೇ ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು ಅನ್ನುವಂತಹ ಲಾಭಿ ಶುರು ಆಗಿದೆ. ಸಿಎಂ ಡಿಸಿಎಂ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಸಿಎಂ ಕೂಡ ಏನ್ ಹೇಳಂಗಿಲ್ಲ, ಡಿಸಿಎಂ ಕೂಡ ಏನ್ ಹೇಳಂಗಿಲ್ಲ. ಯಾಕೆ? ಇಬ್ಬರಿಗೂ ಶಾಸಕರ ಒಂದು ಸರ್ವಮತ ಬೇಕಾಗತ್ತೆ. ಕುರ್ಚಿ ಯಾರು ಬಿಟ್ಕೊಡ್ಬೇಕು, ಯಾರಿಗೆ ಸೇರ್ಬೇಕು ಅನ್ನೋದ್ರ ಬಗ್ಗೆ ಶಾಸಕರು ಹೆಲ್ಪ್ ಮಾಡ್ಬೇಕಾಗತ್ತೆ. ಶಾಸಕರು ಇವರೇ ಇರ್ಲಿ ಅಂತ ಹೇಳ್ಬೇಕು, ಇಲ್ಲ ಶಾಸಕರು ಇವ್ರು ಬೇಡ ಅಂತ ಹೇಳ್ಬೇಕು. ಸೊ ಸಿಎಂ ಡಿಸಿಎಂಗೆ ದುಂಬಾಲು ಬಿದ್ದಂತಹ ಶಾಸಕರು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಒತ್ತಡದ ತಂತ್ರವನ್ನ ಹೇರ್ತಾ ಇದ್ದಾರೆ. ಮಂತ್ರಿಗಿರಿ ಸಿಗುವ ಮೊದಲೇ ಪ್ರಬಲ ಖಾತೆಗಳಿಗೆ ಲಾಭಿ ನಡೆಸ್ತಾ ಇದ್ದಾರೆ. ಪ್ರಬಲ ಖಾತೆ ಯಾವ್ದಿದೆಯೋ ಆ ಖಾತೆಗೆ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ತನಗ್ ಬೇಕು ಅಂತ. ತಮ್ಮ ಬೆಂಬಲಿಗರ ಮಂತ್ರಿಗಳನ್ನ ಉಳಿಸಿಕೊಳ್ಳಲು ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಶಕ್ತಿ ಹೆಚ್ಚಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಅವರು ಪ್ರತಿತಂತ್ರ. ಸಂಪುಟಕ್ಕೆ ಬೆಂಬಲಿಗರ ಶಾಸಕರ ಸೇರಿಸಲು ಡಿಸಿಎಂ ಸರ್ಕಸ್. ಡಿಸಿಎಂ ಶಕ್ತಿ ಹೆಚ್ಚಾಗುವಂತೆ ನೋಡಿಕೊಳ್ಳಲು ಸಿಎಂ ರಾಜತಂತ್ರ. ಸಿಎಂ ವಿರುದ್ಧದ ಅವಕಾಶಕ್ಕಾಗಿ ಕಾಯ್ತಿರುವಂತಹ ಡಿಸಿಎಂ. ಸಿದ್ದರಾಮಯ್ಯ ಶಕ್ತಿ ಕುಂದಿಸಲು ಕನಕಪುರದ ಕುಬೇರನ ತಂತ್ರ, ಪ್ರತಿತಂತ್ರ. ಎಸ್, ಸಿದ್ದರಾಮಯ್ಯ ಅವರನ್ನ ಕೂರ್ಚಿಯಿಂದ ಕೆಳಗಿಳಿಸಲು ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ಶಾಸಕರ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ.
ಬಿಜೆಪಿಗೆ ಬರ್ತಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಅದು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ತಮ್ಮ ಬೆಂಬಲಿಗರ ಮಂತ್ರಿಗಳನ್ನ ಉಳಿಸಿಕೊಳ್ಳಲು ಸಿಎಂ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲು ಡಿಕೆ ಶಿವಕುಮಾರ್ ಅವರು ಕೂಡ ತಂತ್ರಕ್ಕೆ ನಂದು ಇರಲಿ ಒಂದು ಪ್ರತಿತಂತ್ರ ಅಂತ ಹೇಳ್ತಾ ಇದ್ದಾರೆ. ಸಂಪುಟಕ್ಕೆ ಶಾಸಕರನ್ನ ಸೇರಿಸಲು ಸಿಎಂ ಸರ್ಕಸ್ ಅನ್ನ ಹೆಚ್ಚಿಸ್ತಾ ಇದ್ದಾರೆ. ಈಗ ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯ ಶಕ್ತಿಯನ್ನ ಕುಂದಿಸಲು ಕನಕಪುರದ ಬಂಡೆ ಏನು ಮಾಡುತ್ತೆ ಅಂತ.